ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಹುಡುಕಿದ್ದೀನಿ. ಇನ್ಸ್ಟಾಗ್ರಾಮ್ ಐಡಿನ ಸರ್ಪ್ರೈಸಿಂಗ್ಲಿ ಮನೆಗೆ ಹೋಗ್ತಾ ಇದ್ದೀನಿ, ಕಾಲ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರ ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೂ ಫಾಲೋವರ್ಸ್ ಇಂದ ಪರವಾಗಿ ಕೇಕ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ 2 ರೀಸನ್ಗೋಸ್ಕರ ಇಂಪಾರ್ಟೆಂಟ್ ಇದೆ. ಯಾಕೆ ಅಂದರೆ ಒಂದು ಬಂದ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ನನ್ನ ಲೈಫಲ್ಲಿ ಇದು ಒಂದು ಸ್ಮಾಲ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ 10K ಫಾಲೋವರ್ಸ್ನ ಅಚೀವ್ ಮಾಡೋದಿದೆಯಲ್ಲ, ಇದು ಒಂಥರ ಚಾಲೆಂಜೇ ಇದು. ಸೊ ಹಾಗಾಗಿ ಈ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ನಮ್ಮ ಮಾವರ ಮನೆಗೆ, ಸಚಿತ್ ಸಮರ್ಥ್ ಇದ್ದಾರಲ್ವಾ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಸರ್ಪ್ರೈಸಿಂಗ್ಲಿ ವಿಸಿಟ್ ಮಾಡ್ತಾ ಇದ್ವಿ. ಅವ್ರಿಗೆ ಕಾಲ್ ಮಾಡಿಲ್ಲ ಅಥವಾ ಬರ್ತಾ ಇದ್ದೀವಿ ಅಂತಲೂ ಹೇಳಿಲ್ಲ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ನಾನು HSR ಲೇಔಟಲ್ಲಿ ಇದ್ದೀನಿ. G-Shock ವಾಚ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ. ನನ್ನ G-Shock ವಾಚಿದು ಸ್ಟ್ರ್ಯಾಪ್ ಚೇಂಜ್ ಮಾಡಿಸೋದಕ್ಕೆ ಬಂದಿದ್ದೀನಿ. ಈ ಸ್ಟ್ರ್ಯಾಪ್ ಬಂದು ಜಪಾನಿಂದ ತರಿಸಿರೋದು. ಸರ್ ಇದು ಸ್ಟ್ರ್ಯಾಪ್ ಚೇಂಜ್ ಮಾಡಬೇಕಿತ್ತು. G-Shock ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಹುಡುಕಿದ್ದೀನಿ. ನಾನು ವಾಚಿಂದು ಸ್ಟ್ರ್ಯಾಪೇ ಸಿಕ್ಕಿರಲಿಲ್ಲ. 6 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಈಗಲೂ ಸಖತ್ತಾಗಿ ನಡೀತಾ ಇದೆ. ಬಟ್ ಈ ಬ್ರೌನ್ ಇದೆಯಲ್ಲ, ಇದು ಆ್ಯಕ್ಚುಲಿ ಇದ್ರ ಜೊತೆಗೆ ಬಂದಿದ್ದಲ್ಲ, ಇದಾದಮೇಲೆ ಹಾಕ್ಸಿದ್ದು. ಸೊ ಈಗ ಸ್ಟ್ರ್ಯಾಪ್ ಚೇಂಜ್ ಮಾಡಿಸೋದಕ್ಕೆ ಬಂದಿದ್ದೀನಿ. ನಮ್ಮ ಸರ್ ಆಗುತ್ತೆ ಸರ್, ಇಲ್ಲಿ ಇದರಲ್ಲಿ ಲಾಲ್ಬಾಗಲ್ಲಿ ಅವರಿಗೆ 1.5 ಮಂತ್ ಮುಂಚೆ ಅಲ್ಲ, 1.5-2 ಮಂತ್ಸ್ ಆಯಿತು ಹೇಳಿ. ಅವ್ರು ಹೇಳಿದ್ರು ಅಡ್ವಾನ್ಸ್ ಪೇಮೆಂಟ್ ಮಾಡಿ ಎಲ್ಲ ಮಾಡಿ ಅಂತ. ಚೆನ್ನೈಗೆ ನಾನು ಕಾಂಟ್ಯಾಕ್ಟ್ ಮಾಡಿ ನಟರಾಜನ್ ಅಂತ ಒಂದು ಎಂಟರ್ಪ್ರೈಸಸ್, ಅಂದರೆ ಅದು ಕ್ಯಾಸಿಯೋದೆ ಶೋರೂಮ್ ಅವ್ರದ್ದು ಸರ್ವಿಸ್ ಅವರು ನನಗೆ 4 ವೀಕ್ಸ್ ಟೈಮ್ ತಗೊಂಡು ತರಿಸ್ಕೊಟ್ರು. ನೋಡಿ ಜಪಾನಿಂದ ಬಂದಿದೆ. ಅವ್ರೇನು ಹೇಳಿದ್ರು ಅಂದರೆ ಇಂಡಿಯಾದಲ್ಲೇ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಹೆಂಗೆ ಅಂದರೆ ನನ್ನ ಮಾಡೆಲ್ ಬಂದು 5-6 ಇಯರ್ಸ್ದಲ್ವಾ. ಸೊ ಹಾಗಾಗಿ ಇದು ಒಂದು ವಾಚ್ದು ಸ್ಟೋರಿ ಸರ್ ಇದು. ಎಸ್, ಇದು ನನ್ನ ವಾಚಿನ ಸ್ಟೋರಿ. ಬಟ್ ತುಂಬ ಇಷ್ಟ ನನಗೆ ವಾಚ್. ಅದೇನೋ ಒಂದು ಗೊತ್ತಿಲ್ಲ, ಒಂದು ತುಂಬ ಅಟ್ಯಾಚ್ಮೆಂಟ್ ಇದೆ ವಾಚ್ ತೊಗೊಂಡಾದ್ಮೇಲೆ. ಸೊ ಹಾಗಾಗಿ ಅದು ಒರಿಜಿನಲ್ ಕಂಡೀಷನಲ್ಲೇ ಇರೋದ್ರಿಂದ ಬೆಲ್ಟ್ನು ಸ್ಟ್ರ್ಯಾಪ್ನು ಒರಿಜಿನಲ್ ಅದೇ ಇರಬೇಕು ಅಂತ ಹೇಳಿಬಿಟ್ಟು ನಾನು ಬಂದಿದ್ದೀನಿ. ಸೊ ಫೈನಲಿ ಇಲ್ಲೆಲ್ಲ ಓಪನ್ ಮಾಡಿದ್ದಾರೆ. ಸೊ ರೆಡಿ ಮಾಡ್ತಾ ಇದ್ದಾರೆ. ಕ್ಯಾಸಿಯೋ ಪಿಯಾನೋ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಲೈಫಲ್ಲಿ ಫಸ್ಟ್ ಟೈಮು, ಒಂದು ಪ್ರಾಕ್ಟೀಸ್ ಇಲ್ಲ, ಬಟ್ ಸ್ಟಿಲ್ ಒಂದು ಎಕ್ಸ್ಪೀರಿಯನ್ಸ್. ಎಸ್, ನಮ್ಮ ಸಾರು ವಾಚ್ ರೆಡಿ ಮಾಡಿಕೊಟ್ರು. ಸರ್ ಇದು ನಿಜ ಹೇಳಬೇಕು ಅಂದರೆ 2 ಕ್ಯಾಸಿಯೋ ಶೋರೂಮ್ಗೂ ನಾನು ತೊಗೊಂಡೋಗಿದ್ದೀನಿ. ಯಾರು ಇದನ್ನು ಓಪನ್ ಮಾಡ್ಕೊಡಕ್ಕೂ ಆಗಿಲ್ಲ. ಅವ್ರೇನು ಹೇಳಿದ್ರು ಅಂದರೆ ಸರ್ ಇದು ಸ್ಕ್ರೂ ಇಲ್ಲ, ಇದು ಓಪನ್ ಮಾಡ್ಕೊಡಕ್ಕೆ ಬರಲ್ಲ ಅಂತ. ಸೊ ಫೈನಲಿ ಥ್ಯಾಂಕ್ ಯು ಸರ್. ಎಸ್, ನಮ್ಮ ವಾಚ್ ರೆಡಿ ಆಯಿತು. ಎಸ್, ಫೈನಲಿ ನೋಡಿ ಹೊಸ ಸ್ಟ್ರ್ಯಾಪ್ ಚೇಂಜ್ ಮಾಡಾಯಿತು. ಸರು ಫ್ರೀಯಾಗಿಯೇ ಚೇಂಜ್ ಮಾಡಿ ಕೊಟ್ಟರು. ನಾನು ತುಂಬ ಥ್ಯಾಂಕ್ಸ್ ಹೇಳಿದೆ ಅವ್ರಿಗೆ. ಎಸ್, ಬನ್ನಿ ಹೊರಡೋಣ. ಎಸ್, ಈಗ ಆಚೆ ಬಂದಾಯಿತು. ನೋಡಿ ನಮ್ಮ ಶಮಿಕಾ ಮತ್ತು ಅವ್ರ ಅಮ್ಮ ಗಾಡಿ ಹತ್ರ ಇಲ್ಲೇ ಹಿಂಗೆ ಕಾಯ್ತಾ ಇದ್ದಾರೆ. ಹಲೋ ಹಲೋ ಮೇಡಮ್, ಮಕ್ಕೊಂಡಿದ್ದಾಳೆ ಪಾಪ ನಮ್ಮ ಶಮಿಕಾ. ಫುಲ್ಲು ನಿದ್ದೆ ಹೋಗ್ಬಿಟ್ಟಿದ್ದಾಳೆ. ನೋಡೋಣ. ಎಸ್, ವಾಚ್ ರೆಡಿ ಆಯಿತು. ಈಗ ಇಲ್ಲಿಂದ ನಮ್ಮ ಇನ್ಸ್ಟಾ ಸೆಲೆಬ್ರೇಷನ್ 10K ಸೆಲೆಬ್ರೇಷನ್ಗೋಸ್ಕರ ಕೇಕ್ ತೊಗೋಬೇಕು. ಬನ್ನಿ ಹೊಡೋಣ. ಹಾಂ ಹೇಳಿ ಮೇಡಮ್, ಏನೇ ಎದ್ಬಿಟ್ರಿ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸು. ಈಗ ಅಮ್ಮ ಪೇಸ್ಟ್ರೀಸಿಗೆ ಬಂದಿದ್ದೀನಿ. ಬಾರಿ
ಬನ್ನಿ ಮೇಡಮ್, ನಡೀರಿ ಸರ್. ಕೇಕ್ಸ್ ಇದೆ ಒಂದು 1/2 kg. ಬೇಕ್ರಿ ಹತ್ರ ಬಂದಿದ್ದೀವಿ. ಶಮಿಕಾ ಸ್ವೀಟು, ಅವರಮ್ಮ ಹನಿ ಕೇಕು. ಚೆನ್ನಾಗಿಲ್ಲೇನಮ್ಮ? ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಕೊಡಲ್ಲ ಅವರು. ಎಸ್, ಆಫ್ಟರ್ ಲಾಂಗ್ ಟೈಮ್ ಒಂದು ಹನಿ ಕೇಕ್ ತಿಂತಾ ಇದೀವಿ ಅಮ್ಮ ಪೇಸ್ಟ್ರೀಸ್ದು. ಸೂಪರ್. ತಿಂದು ನೋಡಿ ಹೆಂಗತ್ತ ಸ್ವಲ್ಪ. ಹಾ ಶಮಿಕಾ ತಿಂತಾ ಇದ್ದಾಳೆ. ಏನಾಯ್ತು ಮೇಡಮ್? ಬಿಸಿ ಐತೆ. ಇಲ್ಲಿ ನೋಡ್ರಿ ನಮ್ಮ ಹುಡುಗರು ಏನ್ ಸಖತ್ ಟೈಟ್ ಹಾಕ್ಸ್ಕೊಂಡಿದ್ದಾರೆ. ಒಂದೇ ತಾರ್ದಕಳು ನಿನ್ ತೋರ್ಸು. ಅದಲ್ಲ, ಅದು ಕೈ ತೋರ್ಸು. ಬಾಬಾ ಅದು ಇದು ಸಲಾಗ ನೋಡ್ರಿ. ವಿಜಿ ಫ್ಯಾನ್, ದುನಿಯಾ ವಿಜಿ. ಕೈ ಟಾಟು. ಓಹೋ ಸಿಂಹ. ಇದೇನ್ ಸಾಹಸ ಸಿಂಹ ವಿಷ್ಣುವರ್ಧನ್. ಸಂಪತ್ ಅವರು ನಮ್ಮ ಚಿತ್ರದುರ್ಗ, ದಾವಣಗೆರೆ ಪಕ್ಕ ಹರಿಹರದವರು. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಐಡಿನಾ? ಎಸ್, ನಾನು ಬ್ಲಾಗ್ ಮಾಡ್ತಿರೋದು ನೋಡಿನೇ ಇನ್ಸ್ಟಾಗ್ರಾಮ್ ಐಡಿ ಕೇಳ್ತಾ ಇದಾರೆ. ಇಲ್ಲಿದೆ ನೋಡು ಫಸ್ಟ್ ಐಡಿ, ಅನೀಶ್ ನಾಯಕ್. ನೋಡ್ದಾ? ಸರಿ, ನೋಡ್ತಾ ಇರೋ ವಿಡಿಯೋಸ್, ನೋಡ್ತಾ ಇರೋ, ಫಾಲೋ ಮಾಡ್ತಾ ಇರೋ. ಓಕೆನಾ? ಫಾಲೋ ಮಾಡ್ದ? ಥ್ಯಾಂಕ್ಸ್ ಅಪ್ಪ. ಬಾಯ್. ಎಸ್, ಇವಾಗ ನಾವು ನಮ್ಮ ಮಾವರ ಅಪಾರ್ಟ್ಮೆಂಟ್ ಕಡೆಗೆ ಬಂದ್ವಿ, ರೀಚ್ ಆಗಿದ್ದೀವಿ. ಎಸ್, ಲಿಫ್ಟ್ ಒಳಗೆ ಇವಾಗ ಬಂದಿದ್ದೀವಿ. ಏನ್ ಶಮಿಕಾ ಅದು? ಏನದು? ಪಟಾಕಿ ಡಮ್. ಊರಿನ ಫ್ಲವರ್ ಹೊತ್ತಿ ಮೇಡಮ್. ಎಸ್, ಸರ್ಪ್ರೈಸಿಂಗ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಕಾಲ್ ಮಾಡಿಲ್ಲ. ರಿಯಾಕ್ಷನ್ ಹೆಂಗಿರುತ್ತೆ ನೋಡ್ಬೇಕು ಇವಾಗ. ನೋಡಿ, ನಾವು ಮತ್ತೆ ನಮ್ಮ ಇವತ್ತಿಂದು ಬರ್ತ್ಡೇ ಅಲ್ಲ, 10K ಸೆಲೆಬ್ರೇಷನ್ಸ್. ಥ್ಯಾಂಕ್ ಯು. ಇವತ್ತು 10,000. ನಾನು ಬರ್ತಡೆ ಖುಷಿಗ್ ಟೀನೇ ಚೆಲ್ಬಿಡತ್ತೆ. ನಮ್ಮವ್ರು ಬಂದ ತಕ್ಷಣ ಶುರು ಮಾಡ್ಕೊಂಡವ್ರ ಕೆಲಸ. ಒಬ್ಬ ಬಂದ ಕಳ್ಳ. ಹ್ಯಾಪಿ ಬರ್ತ್ಡೇ. ಯಾರ್ದು? ಹೊಸ ಫೋನು. ಎಸ್ ಹಾಕ್ಬಿಡಲಿ. ಎಷ್ಟು ದೊಡ್ಡವಾದ್ರೂ ಕತ್ತೆ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬಂದಿಲ್ಲ. ಟೈಮು 7:15. ನಿಮ್ಮ ಅಪ್ಪ ಬಂದು ಬೆಂಡೆತ್ತೋ ಟೈಮ್ ಆಯ್ತು, ಆದ್ರೂ ಲೇಟಾಗಿ ಬಂದಿಯಲ್ಲ ನೀನು. ಅವನಿಲ್ಲ, ನೀವು ಅಣ್ಣ ಅವನ್ ಆಟ ಆಡಕ್ ಹೋಗ್ಯಾನೆ. ನೀನ್ ಎಷ್ಟೊತ್ತಿಗೆ ಬರ್ತಾನ? ಏನಂತೀಯ ಪಪ್ಪಿ ಇಂಥ ಮೊಮ್ಮಗನ್ನ? ಏನನ್ನಪ್ಪ, ಮನೆ ಹಾಳಾಯ್ದ ನೀವು. ಒಂದ್ ಕೆಲ್ಸ ಮಾಡಲ್ಲ. ಬಾರೋ, ಇನ್ನು ಯಾಕೆ ಹೋಗ್ತೀಯ ಅಂತಂದ್ರೆ ಏನಂತ, ಇರು ಬರ್ತೀನಿ ಹೋಗ್ತಿ. ನಾಳೆ ಇವತ್ತು ಶನಿವಾರ ಭಾನುವಾರ ಅಷ್ಟೇ ಹೋಗೋದು, ಸೋಮವಾರದಿಂದ ಹೋಗಲ್ಲ. ಬಿಡ್ತೀರಾ ನೀವು? ಅದಕ್ಕೆ ಹೋಗ್ತೀನಿ ಅಂತಂದ. ಅಣ್ಣ ಬಂದ. ಯಾಕೆ ಮಮ್ಮಿ, ಯಾಕೆ ಹೋದ ಅವನು?
ಯಾಕೋ ಇವಾಗ ಹೋಗಿ ಎಷ್ಟೊತ್ತಿಗೆ ಬಂದಿದೀಯಾ? ಬ್ಯಾಡ್ ಕಮೆಂಟ್ ಆಗಿ guys. 1 ಗಂಟೆ ಆಯ್ತು ಕಣ, 1.5 ಗಂಟೆ ಆಯ್ತು. ನಿಮ್ಮಪ್ಪ ಬರ್ತೈತೆ ಇನ್ನ ಇಲ್ಲಿ. ಬಂತು ಏನೇನಿಲ್ಲ ಅವನಿಗೆ, ಇನ್ನೇನಿಲ್ಲ. ಕಟ್ ಮಾಡ್ಬಿಡ. ಆಯ್ತು ಕಟ್ ಮಾಡ್ತೀವಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಏನು ಹ್ಯಾಪಿ ಬರ್ಡೇ ಅಂತ ಯಾರು ಅನ್ಬೇಡ್ರಿ. 10K followers. ಎಸ್, ಥ್ಯಾಂಕ್ ಯು. ಅಷ್ಟೇ, ಅದು ಉಲ್ಟಾ ತಿರುಗಿಸ್ಬೇಕು. ಬರ್ದಿಯಾರ, ಹೌದು. ಕಂಗ್ರಾಚುಲೇಷನ್ ಅನೀಶ್. ಥ್ಯಾಂಕ್ ಯು. ಬಾ ಸಮಿಕಾ, ಕಟ್ ಮಾಡೋಣ, ಬಾಕಿ ಕಟ್ ಮಾಡೋಣ ಬಾ. ಅದಾ ತಗೋ ಸುಮಿಕಾ ಕೇಕ್. ಹೌದಾ? ತಗೋ, ನೀನ್ ತಿನ್. ಅಲ್ಲಿ ನೋಡಲ್ಲಿ, ಅಲ್ಲಿ ಇನ್ನೊಂದು. ಥ್ಯಾಂಕ್ ಯು. ನೀನು ಮಾಡಿರೋದು 2 ರೀಲ್ಸ್ ಇಂದಾನು ಬಂದಿದ್ದಾವೆ ಸಬ್ಸ್ಕ್ರೈಬರ್ಸು. ನೀನು ಸ್ಟೇಟಸ್ಗೆ ಹಾಕಿ ಜನಗಳಿಗೆ ಇನ್ನೂ ಪಬ್ಲಿಕ್ ಮಾಡಿದೀಯಾ. ಹಾಕ್ಬೇಕು ಇನ್ನೇನು ಹೋಗ್ತಾ ಹಾಕ್ರಿ ಅಂತ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಬ್ಲೂ ಕಲರ್, ಅದು ಗ್ರೀನ್ ಕಲರ್. ಅವ್ನು ತಿನ್ನು ತೊಳಪ್ಪ ರಾಜ. ನಮ್ಮ ಹುಡುಗನು ಎಷ್ಟು ರೀಲ್ಸ್ಗಳು ಮಾಡಿದ್ದಾನೆ, ಕಾಲಿಗೆ ಬೇರೆ ಏಟ್ ಮಾಡ್ಕೊಂಡಿದ್ದಾನೆ, ಆದ್ರೂ ಪರವಾಗಿಲ್ಲ. ಏನಪ್ಪ, ಕೇಕ್ ಚೆನ್ನಾಗಿತ್ತಾ? ಇವನು ಮೊಹರಂ ಹಬ್ಬದ ಒಂದು ವಿಡಿಯೋ ಮಾಡಿದ್ವಲ್ಲ ವ್ಲಾಗ್ ಅಲ್ಲಿ, ಅದ್ರಾಗ ಅವ್ನು ಹೇಳಿದ್ದ, ಮಾಮ ಆದಷ್ಟು ಬೇಗ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬರ್ಲಿ ಅಂತ ಹೇಳಿದ್ದ. ಇವಾಗಿನ 10K ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಕೇವಲ ಇವಾಗ M ಬರ್ಲಿ. ಇಷ್ಟು ದಿನ ಬೇರೆಯವ್ರ ವಿಡಿಯೋಗಳನ್ನ ನೋಡ್ಕೊಂಡೇ ನಾನು ಅನ್ಕೊಂತ ಇದ್ದೆ ಯಾವಾಗ ನಾನು ಈ ತರ ಸೆಲೆಬ್ರೇಷನ್ಸ್ ಮಾಡೋದು ಅಂತ. ಬಟ್ ಇವಾಗ ನನಗೆ ಅನ್ಸುತ್ತೆ 10,000 ಜನ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ, ನಾನೇನ್ ಮಾಡ್ತಿದೀನಿ ಅಂತ ನೋಡ್ತಾ ಇದ್ದಾರೆ ಅಂತ. ಖುಷಿ ಆಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ 10,000 ಜನ ಫಾಲೋವರ್ ಮಾಡೋದು ಅಂದ್ರೆ ಈಸಿ ಜಾಬ್ ಅಲ್ಲ. ನಾನು ಎಷ್ಟೊಂದು ಪ್ರಯತ್ನ ಪಟ್ಟಿದ್ದೀನಿ, ಹಾರ್ಡ್ ವರ್ಕ್ ಮಾಡಿದ್ದೀನಿ, ಮತ್ತೆ ಬೇರೆಯವರಿಂದ ಇನ್ಸ್ಪೈರ್ ಆಗಿದ್ದೀನಿ. ಅವಾಗ್ಲೇನೆ ಅನ್ಸಿತ್ತು ನನಗೆ ಜೀವನದಲ್ಲಿ ಏನಾದ್ರು ಒಂದ್ ಸಣ್ಣ ಜರ್ನಿ ಮಾಡಿದ್ರೆ ಅದು ಒಂಥರ ಹೆಸರು ಇರ್ಬೇಕು ಅಂತ. ಇವಾಗ ಈ ಟೈಮಲ್ಲೇನೆ ಜನ ರೆಕಗ್ನೈಸ್ ಮಾಡ್ತಾರೆ. ಎಲ್ಲಾದ್ರೂ ಆಚೆ ಹೋದಾಗ, ಸರ್ ನೀವು ವ್ಲಾಗ್ ಮಾಡ್ತಿದ್ದೀರಾ, ರೀಲ್ಸ್ ಮಾಡ್ತಿದ್ದೀರಾ ಅಂತ ಈಗ ಜನ ಕಂಡುಹಿಡಿತಿದ್ದಾರೆ. ಬಟ್ ನಂದೇನು ಅಂತ ಹೇಳಿದ್ರೆ, ಇನ್ನ ಜನಗಳಿಗೆ ನಾನು ಪರಿಚಯ ಆಗ್ಬೇಕು. ನಾನಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದವರು ಆಗ್ಲೇ ನಮ್ಮ ಪ್ರತಿಯೊಬ್ರು ನಮ್ಮವ್ರು ಎಲ್ಲರೂ ಪರಿಚಯ ಆಗ್ಬೇಕು. ನಾವೆಲ್ಲರೂ ನಾವು ಮಾಡೋ ಕೆಲಸದಿಂದ ಅವ್ರಿಗೂ ಒಂದು ಒಳ್ಳೆ ಹೆಸರು ಬರ್ಲಿ ಅಂತೇಳಿ ನನ್ನ ಪ್ರಯತ್ನ ಇದು ಅಷ್ಟೇ. ಸೊ 10K ಫಾಲೋವರ್ಸ್ ತರ ಆದಷ್ಟು ಬೇಗ 1 ಮಿಲಿಯನ್ ಫಾಲೋವರ್ಸ್ ಬರ್ಲಿ ಅಂತೇಳಿ ನಾನು ಪ್ರಯತ್ನ ಪಡ್ತೀನಿ. ಸೊ ಕೆಲಸದ ಜೊತೆಗನು ಇದನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 2 ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಫುಲ್ ಟೈಮರ್ ಆಗ್ಬೇಕು ವ್ಲಾಗ್ ಮಾಡೋದ್ರಲ್ಲಿ ಅನ್ನೋದೇ ನನ್ನ ಪ್ಲಾನ್ ಇರೋದು. ಸೊ ನಿಮ್ಮ ಎಲ್ಲಾ ಸಹಕಾರ ನನಗೆ ಬೇಕೇ ಬೇಕು. ಯಾರ್ಯಾರೆಲ್ಲ ವಿಡಿಯೋಸ್ ನ ನೋಡ್ತಾ ಇದ್ರ ಕಂಟಿನ್ಯೂ ಆಗಿ ಹಿಂಗ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ವಿಡಿಯೋಸ್ ಇಷ್ಟ ಆದಾಗೆಲ್ಲ ಲೈಕ್ ಮಾಡಿ. ಸೊ ಹಾಗಾದ್ರೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ದಂಗೆ. ಸೊ ನಿಮ್ಮ ಸಪೋರ್ಟೇ ನನಗೆ ಇನ್ಸ್ಪಿರೇಷನ್ ಆಗುತ್ತೆ, ಮತ್ತೆ ನನಗೆ ಇನ್ನ ಧೈರ್ಯ ತುಂಬುತ್ತೆ. ನನ್ನ ಬರ್ಡೇ ಬಿಟ್ಟಿದ್ರೆ ನಾನು ಯಾವತ್ತೂ ಈ ತರ ಕೇಕ್ ಕಟ್ ಮಾಡಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಒಂದು ಸೆಲೆಬ್ರೇಷನ್ ಮಾಡ್ಬೇಕು ಅಂತಾನೆ ಕೇಕ್ ಕಟ್ ಮಾಡ್ತಾ ಇರೋದು. ತುಂಬಾನೇ ಖುಷಿ ಆಗ್ತದೆ ನನಗೆ. ಸಚಿತ್ ಸಮರ್ಥನು ರೀಲ್ಸ್ ಮಾಡಿದ್ದಾರೆ, 2 ಕಡೆನೂ ಅಷ್ಟೇನೆ. ಆದ್ರೂ ಒಬ್ರು ಬೆಳಿಬೇಕು ಅಂತ ಅಂದ್ರೇನು ಎಲ್ರೂ ಸಹಕಾರ ಬೇಕೇ ಬೇಕು. ಒಬ್ರು ಬೆಳೆಯೋದಕ್ಕಾಗಲ್ಲ. ಈ ಜರ್ನಿ ನನ್ನಲ್ಲಿ ಓವರ್ ಆಲ್ ಸ್ಟ್ರೆಸ್ ಇದೆಯಾ? ಈ ಜರ್ನಿ ಸ್ಟ್ರೆಸ್ ಅನ್ನೋದಕ್ಕಿಂತ ತುಂಬಾ ಮೈಂಡ್ ವರ್ಕ್ ಬೇಕೇ ಬೇಕು ಇದಕ್ಕೆ. ಯಾಕೆಂದ್ರೆ
ಇದರಲ್ಲಿ ಕಲಿಯೋದಂತೂ ತುಂಬಾನೇ ಇದೆ, ತುಂಬಾ ಲರ್ನಿಂಗ್ಸ್ ಇದೆ. ಯಾಕಂದ್ರೆ ನನಗೆ ಬೇಸಿಕ್ಲಿ ಎಡಿಟಿಂಗ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ. ವಿಡಿಯೋ ಎಡಿಟಿಂಗು ಹಿಂಗೆಲ್ಲ ಮಾಡೋದು, ಮೀಮ್ಸ್ ಹೆಂಗ್ ಹಾಕೋದು, ಮತ್ತೆ ಯಾವ್ಯಾವ್ದು ಸೌಂಡ್ ಯೂಸ್ ಮಾಡ್ಬೇಕು, ಪ್ರತಿ ಒಂದನ್ನು ನಾನು ಒಬ್ರೆಲ್ಲ ಒಂದ್ ವಿಡಿಯೋದಿಂದ ಇನ್ಸ್ಪೈರ್ ಆಗಿನೇ ನಾನು ಕಲ್ತ್ಕೊಂಡೆ. ಬಟ್ ಈಗ ತಕ್ಕ ಮಟ್ಟಿಗೆ ನನಗೆ ಖುಷಿ ಆಗುತ್ತೆ, ಮತ್ತೆ ಬೇರೆ ವಿಡಿಯೋದ ನೋಡೋದವರು ಖುಷಿ ಪಡ್ತಾರೆ, ಪರವಾಗಿಲ್ಲ ಏನೋ ಮಾಡ್ತಾ ಇದೀಯಾ, ಚೆನ್ನಾಗ್ ಮಾಡ್ತಾ ಇದೀಯ ಅಂತ. ಸೊ ಇದೇ ರೆಕಗ್ನೈಸ್ ನನಗೆ ಹಿಂಗೆ ಇರಬೇಕು. ಸೊ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೆ ಎಲ್ರಿಗೂ ಧನ್ಯವಾದಗಳು. ಇನ್ನ ಇದೆ ಜರ್ನಿ, ಇದು ಈಗಿನ ಬಿಗಿನ್ ಅಂತ ಅನ್ಕೊಂತೀನಿ, ಯಾಕಂದ್ರೆ ಇನ್ನ ಸಾಧನೆ ಮಾಡೋದೆಲ್ಲ ತುಂಬಾನೇ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರ ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೂ ಫಾಲೋವರ್ಸ್ ಇಂದ ಪರವಾಗಿ ಕೇಕ್. ಸೊ ಎಸ್, ಇದೊಂದು 10K ಜರ್ನಿ ಇನ್ಸ್ಟಾದಲ್ಲಿ ಆಗಿದ್ದಕ್ಕೆ ನನಗೆ ತುಂಬಾ ಖುಷಿ ಅನಿಸ್ತು, ಸೆಲೆಬ್ರೇಷನ್ ಮಾಡಬೇಕು ಅಂತಾನೆ ಅನಿಸ್ತು. ಸೊ ಹಾಗಾಗಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಖುಷಿ ಜೊತೆಗೇನೆ ಇನ್ನ ಲರ್ನಿಂಗ್ ಇನ್ನ ತುಂಬಾ ಇದೆ ನಂದು. ಸೊ ಈಗೆಲ್ಲ ನಾನು ಸ್ಟಾರ್ಟ್ ಮಾಡಿದ ಲರ್ನಿಂಗ್ ಪ್ರೋಸೆಸ್, ಇದ್ರಲ್ಲೇನು ಇನ್ನ ಮೇಲೆ ಕೆಳಗೆ ಎಡವು ಎಲ್ಲ ಪ್ರತಿಯೊಂದು ಇದೆ. ಬಟ್ ಈ ಜರ್ನಿನ ಆದಷ್ಟು ಇನ್ನು ಎತ್ತರಕ್ಕೆ ತಗೊಂಡೋಗಿ, ಮತ್ತೆ ನನ್ನ ಕುಟುಂಬದವರು ನಮ್ಮವರೆಲ್ಲರನ್ನು ನಾನು ರೆಕಗ್ನೈಸ್ ಮಾಡಿ, ನಾನು ನಮ್ಮವ್ರ ಜೊತೆಗೆ ನಾನು ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾನು ಶ್ರಮ ಪಡ್ತಾ ಇದ್ದೀನಿ. ಆದಷ್ಟು ಫುಲ್ ಟೈಮರ್ ಆಗೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಆದಷ್ಟು ಬೇಗನೆ ಆಗ್ಬೇಕು. ಯಾಕಂದ್ರೆ ಈ ಜರ್ನಿ ತುಂಬಾ ದೊಡ್ಡದು. ಸೊ ಎಫರ್ಟ್ ಜಾಸ್ತಿ ಆಗದಷ್ಟು ರಿಸಲ್ಟ್ಸ್ ಬೇಗ ಬರುತ್ತೆ. ಸೊ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ನಾವು ಬಂದಿದ್ದೆ ಆಕ್ಚುಲಿ ಸರ್ಪ್ರೈಸಿಂಗು. ನಮ್ಮ ಮಾಮಿ ಮತ್ತೆ ನಮ್ಮ ಅತ್ತೆ ಅವ್ರದ್ದು ಇಬ್ಬರದು ಎಕ್ಸ್ಪ್ರೆಷನ್ಸ್ ನೋಡಿದ್ರೇನೆ ಗೊತ್ತಾಯ್ತು. ಸೊ ಈ ವ್ಲಾಗ್ ಅಲ್ಲಿ ಅವ್ರಿಗೆ ನೋಡಿಲ್ಲ ನಾವು ಹೆಂಗೆಲ್ಲ ಪ್ಲಾನ್ ಮಾಡ್ಕೊಂಡು ಹೆಂಗ್ ಬಂದ್ವಿ, ಏನೇನೆಲ್ಲ ಮಾಡಿದೀವಿ ಅಂತ ಅನ್ನೋದು ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಅವ್ರ ವಿಡಿಯೋ ನೋಡಾದ್ಮೇಲೆ ಗೊತ್ತಾಗತ್ತೆ. ಸೊ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಪ್ರತಿಯೊಬ್ರು ವ್ಲಾಗ್ ಇಷ್ಟ ಆದವರು ಲೈಕ್ ಮಾಡಿ, ಖಂಡಿತ ಏನ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಒಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.